ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಸರೋವರದಲ್ಲಿ ಹಾವಿನ ಕಾರಣದಿಂದ ನಾನು ಸ್ವಪ್ನಿಲ್ ಕುತ್ತಿಗೆಯನ್ನು ತಬ್ಬಿಕೊಂಡಿದ್ದೆ. ಇಂದು ನಾನು ಹೇಗೆ ಬೇಕೆಂತಲೇ ಸ್ವಪ್ನಿಲ್ ಪ್ರೇಮಜಾಲದಲ್ಲಿ ಸಿಲುಕುತ್ತಿದ್ದೇನೆ ಮತ್ತು ಅವನು ತನ್ನ ಪ್ರೇಮವನ್ನು ಎಷ್ಟು ವಿಶಿಷ್ಟವಾಗಿ ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ನೀವು ಕೇಳುವಿರಿ. ಆತ್ಮವಿಮರ್ಶೆ. ರ್ಯಾಂಚ್ಗೆ ಹಿಂತಿರುಗುವಾಗ ಇದೆಲ್ಲವೂ ನನ್ನದೇ ತಪ್ಪು ಎಂದು ನಾನು ಒಪ್ಪಿಕೊಂಡೆ. ನಾನೇ ಸಮ್ಮತಿಸಿದೆ ಮತ್ತು ಈಗ ನನ್ನ ಮುಂದೆ ಬೇರೆ ದಾರಿಯಿಲ್ಲ. ನಾನು ಮತ್ತೆ ಬೇಕೆಂತಲೇ ಸ್ವಪ್ನಿಲ್ನನ್ನು ಒಂದೇ ಕುದುರೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದೆ. ಏಕೆಂದರೆ ನನ್ನ ಹೃದಯ ಮತ್ತು ಮೆದುಳಿನ ನಡುವೆ ಸಾಮರಸ್ಯದ ಕೊರತೆಯಿದೆ. ಮೆದುಳಿನ ವಿರೋಧ. ನನ್ನ ಮೆದುಳು ಹೇಳುತ್ತಿದೆ, ಸ್ವಪ್ನಿಲ್ ಜೊತೆ ಸಾಮೀಪ್ಯ ಹೆಚ್ಚಿಸಿಕೊಳ್ಳುವುದು ನಾಳೆ ನನಗೇ ನೋವು ತರಲಿದೆ, ಏಕೆಂದರೆ ನಾನು ಭಾರತಕ್ಕೆ ಹಿಂತಿರುಗಬೇಕಿದೆ. ಕುದುರೆಗಳ ಸೇವೆ. ವಿಶ್ರಾಂತಿಯ ನಂತರ ಸ್ವಪ್ನಿಲ್ ನನ್ನನ್ನು ಅಶ್ವಶಾಲೆಗೆ ಕರೆದೊಯ್ದನು. ನಾನು ಕುದುರೆಗಳಿಗೆ ಸ್ನಾನ ಮಾಡಿಸುವುದು, ಎಣ್ಣೆ ಹಚ್ಚುವುದು ಮತ್ತು ಅವುಗಳ ಆರೈಕೆಯಲ್ಲಿ ಸಹಾಯ ಮಾಡಿದೆ. ಮೂಕ ಪ್ರಾಣಿಗಳ ಸೇವೆ ಮಾಡುವುದು ನನಗೆ ಅತೀವ ಆನಂದ ನೀಡಿತು. ಗಿಟಾರ್ ಮತ್ತು ಗುಪ್ತ ಪ್ರೇಮ. ರಾತ್ರಿ ಕ್ಯಾಂಪ್ ಫೈರ್ ಬಳಿ ಸ್ವಪ್ನಿಲ್ ಗಿಟಾರ್ ನುಡಿಸುತ್ತಾ ಹಿಂದಿ ಹಾಡನ್ನು ಹಾಡಿದನು. ನಾ ಕಜರೆ ಕಿ ಧಾರ್, ನಾ ಮೋತಿಯೋಂ ಕೆ ಹಾರ್, ನಾ ಕೋಯಿ ಕಿಯಾ ಸಿಂಗಾರ್, ಫಿರ್ ಭೀ ಕಿತ್ನಿ ಸುಂದರ್ ಹೋ. ಭಾವೋದ್ವೇಗದ ಅಲೆಗಳು. ಅವನು ಈ ಹಾಡನ್ನು ನನಗಾಗಿಯೇ ಆರಿಸಿಕೊಂಡಿದ್ದಾನೆ ಎಂದು ನನಗನ್ನಿಸಿತು. ಮೊದಲು ಅವನ ಸ್ಪರ್ಶ ದೇಹದಲ್ಲಿ ತರಂಗ ಹುಟ್ಟಿಸಿತ್ತು. ಈಗ ಈ ಹಾಡು ನನ್ನ ಮನಸ್ಸು ಮತ್ತು ಹೃದಯದಲ್ಲಿಯೂ ತರಂಗ ಹುಟ್ಟಿಸಿದೆ. ನನ್ನ ಹೃದಯ ತಂತಿಗಳು ಮೀಟಲಾರಂಭಿಸಿದವು. ಮೋಹರಾ ರಹಸ್ಯ. ಈ ಹಾಡನ್ನು ತಾನು ವರ್ಷಗಳ ಹಿಂದೆ ಮೋಹರಾ ಸಿನಿಮಾದಲ್ಲಿ ಕೇಳಿದ್ದೆ ಮತ್ತು ಅದು ತನಗೆ ಕಂಠಪಾಠವಾಗಿದೆ ಎಂದು ಸ್ವಪ್ನಿಲ್ ಹೇಳಿದನು. ಇದೆಲ್ಲವೂ ನಮ್ಮಿಬ್ಬರ ಹಣೆಬರಹ ಎಂದು ನನಗೆ ತಟ್ಟನೆ ಅನಿಸಿತು. ವಿಧಿಯ ಆಟ. ನಾನು ಮೊದಲ ಬಾರಿಗೆ ಒಪ್ಪಿಕೊಂಡೆ. ಇದು ನಮ್ಮಿಬ್ಬರ ಹಣೆಬರಹವೇ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಾನು ಇಲ್ಲಿ ಸ್ವಪ್ನಿಲ್ನನ್ನು ಭೇಟಿಯಾದೆ, ಏಕೆಂದರೆ ಅವನು ಅಲ್ಕಾ ಮ್ಯಾಮಳಿಯಾ ಮತ್ತು ನಾನು ನೀರಜ್ ಜೋಶಿ ಮಗಳು. ಉತ್ಕೃಷ್ಟ ಜೀವನ ಶೈಲಿ. ಕೊನೆಯಲ್ಲಿ ಸ್ವಪ್ನಿಲ್ ನನಗೆ ಮೇರಿ ಭಾವನಾ ಎಂಬ ಸುಂದರ ಕವನವನ್ನು ಓದಿ ಹೇಳಿದನು. ಅದರ ಸಾಲುಗಳು ಸರಳ ಸತ್ಯವರ್ತನೆ ಮತ್ತು ಇತರರಿಗೆ ಉಪಕಾರ ಮಾಡುವುದನ್ನು ಕಲಿಸುತ್ತವೆ. ಈ ವಿಶಿಷ್ಟ ವಿಷಯದ ಬಗ್ಗೆ ನಾಳೆ ತಿಳಿಸುವುದಾಗಿ ಸ್ವಪ್ನಿಲ್ ಭರವಸೆ ನೀಡಿದನು. ಸ್ವಪ್ನಿಲ್ ಮತ್ತೊಂದು ರೂಪವನ್ನು ತೋರಿಸಲಿದ್ದಾನೆಯೇ ಮತ್ತು ನಾನು ನನ್ನ ವಿಧಿಯ ಮುಂದೆ ಶರಣಾಗಲಿದ್ದೇನೆಯೇ? ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷ. ಪ್ರೇಮದ ರಹಸ್ಯ ಅಭಿವ್ಯಕ್ತಿ ಮತ್ತು ವಿಧಿಯ ಆಟ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಸಂಚಿಕೆ 44. ಹೃದಯದ ಆನಂದ, ಮೆದುಳಿನ ಸಂಘರ್ಷ ಮತ್ತು ಮೋಹರಾದ ಗುಪ್ತ ಪ್ರೇಮ. ಇದೆಲ್ಲವನ್ನೂ ನಾನು ನಿರಾಕರಿಸಿದ್ದರೆ ತಡೆಯಬಹುದಿತ್ತು. ಆದರೆ ನಾನೇ ಸ್ವಪ್ನಿಲ್ನಿಗೆ ಪದೇ ಪದೇ ಸಮ್ಮತಿ ನೀಡುತ್ತಾ ಬಂದಿದ್ದೇನೆ. ಉದಾಹರಣೆಗೆ ರೆಸಾರ್ಟ್ಗೆ ಹೋಗುವುದು, ಸರ್ಫಿಂಗ್ ಮಾಡುವುದು, ರ್ಯಾಂಚ್ಗೆ ಬರುವುದು, ಕುದುರೆಯ ಮೇಲೆ ಕುಳಿತುಕೊಳ್ಳುವುದು ಮತ್ತು ಸರೋವರದವರೆಗೆ ಬರುವುದು. ಇಂತಹ ಎಲ್ಲ ವಿಷಯಗಳ ಬಗ್ಗೆ ನಾನೇ ಕುತೂಹಲ ತೋರಿದ್ದೇನೆ. ನನ್ನ ಮೇಲೆ ನಾನು ನಿಯಂತ್ರಣ ಹೊಂದಿರಬೇಕಿತ್ತು. ನನಗೆ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಇದೆಲ್ಲವೂ ನಡೆಯುತ್ತಲೇ ಇದೆ. ಈಗ ಇದೆಲ್ಲವೂ ನನ್ನದೇ ತಪ್ಪು ಎಂದು ಅನಿಸುತ್ತಿದೆ. ಈಗ ನನ್ನ ಮುಂದೆ ಬೇರೆ ಆಯ್ಕೆ ಇಲ್ಲ. ತಪ್ಪನ್ನು ತಿದ್ದಿಕೊಳ್ಳುವ ಆಯ್ಕೆ ಈಗ ನನಗಿಲ್ಲ. ಹೌದು, ವಾಪಸ್ ಹೋಗಲೇಬೇಕು. ನಾನು ಬೇಸರದಿಂದಲೇ ಒಪ್ಪಿಕೊಂಡೆನು. ಸ್ವಪ್ನಿಲ್ ತಕ್ಷಣ ನನ್ನ ಭಾವನೆಗಳನ್ನು ಅರ್ಥಮಾಡಿಕೊಂಡನು. ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಅವನು ಕೇಳಿದನು. ಇಲ್ಲ, ಹಾಗೇನೂ ಇಲ್ಲ. ನನಗೆ ಸ್ವಲ್ಪ ಸುಸ್ತು ಮತ್ತು ಸ್ವಲ್ಪ ಹಸಿವಾದಂತೆ ಅನಿಸುತ್ತಿದೆ. ನಾನು ನಗುತ್ತಾ ಸುಳ್ಳನ್ನು ಹೇಳಬೇಕಾಯಿತು. ಹಾಗಾದರೆ ನಾವು ರ್ಯಾಂಚ್ಗೆ ಹೋಗಬೇಕು. ಹೇಗೂ ನಾವು ಊಟಕ್ಕೆ ತಡವಾಗಿದ್ದೇವೆ. ನೀನು ಊಟ ಮಾಡು, ನಂತರ ವಿಶ್ರಾಂತಿಯನ್ನು ಪಡೆ. ಸ್ವಪ್ನಿಲ್ ನನ್ನ ಬಗ್ಗೆ ಕಾಳಜಿ ತೋರಿದನು. ಹಾಗಾದರೆ ಕಾಯುವುದು ಯಾವುದಕ್ಕೆ? ನೀನು ನನಗೆ ಬೆಸ್ಟಿಯ ಮೇಲೆ ಕುಳಿತುಕೊಳ್ಳಲು ಸಹಾಯ ಮಾಡು. ನಂತರ ನೀನು ನನ್ನ ಜೊತೆ ಸವಾರನಾಗು. ಬೆಸ್ಟಿಯನ್ನು ವೇಗವಾಗಿ ಓಡಿಸುತ್ತಾ ನಾವು ಬೇಗ ರ್ಯಾಂಚ್ ತಲುಪುತ್ತೇವೆ. ಏನಾಗಲಿದೆ ಎಂಬುದನ್ನು ಅರಿತು ನಾನೇ ಮುಂಚಿತವಾಗಿ ಒಪ್ಪಿಗೆ ನೀಡುತ್ತಿದ್ದೇನೆ. ಸ್ವಪ್ನಿಲ್ ಜೊತೆ ಕುಳಿತುಕೊಳ್ಳುವ ವಿಷಯವನ್ನು ನಾನೇ ಮೊದಲೇ ಹೇಳಿದ್ದೇನೆ. ಸ್ವಪ್ನಿಲ್ ಮತ್ತೊಮ್ಮೆ ಮುಜುಗರಕ್ಕೊಳಗಾಗಬಾರದು ಮತ್ತು ನಂತರ ನಾನು ಇದನ್ನು ಹೇಳಬೇಕಾಗಿ ಬರಬಾರದು ಎಂದು ಬಯಸಿದೆ.
ನಾನು ಹೇಳಿದಂತೆಯೇ ಸ್ವಪ್ನಿಲ್ ಮಾಡಿದನು. ಸ್ವಪ್ನಿಲ್ ಜೊತೆ ಕುದುರೆಯ ಬೆನ್ನಿನ ಮೇಲೆ ಪದೇ ಪದೇ ಪುಟಿಯುತ್ತಾ ಕುಳಿತುಕೊಳ್ಳುವುದು ನನಗೂ ಇಷ್ಟವಾಗುತ್ತಿದೆ. ನಿಜಕ್ಕೂ ನನ್ನ ಹೃದಯ ಮತ್ತು ಮೆದುಳಿನ ನಡುವೆ ಸಾಮರಸ್ಯದ ಕೊರತೆಯಿದೆ. ಎರಡರ ನಡುವೆ ಸಂಘರ್ಷದ ಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಹೃದಯ ಸ್ವಪ್ನಿಲ್ ಜೊತೆಗಿನ ಆನಂದವನ್ನು ಅನುಭವಿಸುವ ಪರವಾಗಿದೆ, ಆದರೆ ಮೆದುಳು ಅದನ್ನು ವಿರೋಧಿಸುತ್ತಿದೆ. ಮೆದುಳು ಹೇಳುತ್ತಿದೆ, ನಾನು ಸುಮಾರು 1 ತಿಂಗಳಲ್ಲಿ ಭಾರತಕ್ಕೆ ಮರಳಬೇಕು ಮತ್ತು ಆಗ ಸ್ವಪ್ನಿಲ್ನಿಂದ ದೂರವಾಗಬೇಕು. ಇಂದು ಸ್ವಪ್ನಿಲ್ ಜೊತೆ ಸಾಮೀಪ್ಯ ಹೆಚ್ಚಿಸಿಕೊಳ್ಳುವುದು ನಾಳೆ ನನಗೆ ನೋವು ತರಲಿದೆ. ಇದನ್ನು ನನ್ನ ಹಣೆಬರಹದಂತೆ ಕಾಲಚಕ್ರದ ಓಟ ಎನ್ನಬೇಕು ಅಥವಾ ಅಲ್ಕಾಮ್ಯಾಮ್ ಮತ್ತು ರಾಶೀಲ್ ಮೇಲೆ ದೋಷ ಹೊರಿಸಬೇಕು. ಅವರು ನನ್ನನ್ನು ಈ ಅಮೆರಿಕಾ ಪ್ರವಾಸಕ್ಕೆ ಒತ್ತಾಯಿಸಿದರು. ನಾನು ಏನು ಮಾಡಬಲ್ಲೆ? ನಾನು ಅಸಹಾಯಕಳು. ಪಮೇಲಾ ಊಟಕ್ಕೆ ಪಂಜಾಬಿ ಆಹಾರವನ್ನೇ ಬಡಿಸಿದಳು. ನನಗೆ ಹಸಿವು ಚೆನ್ನಾಗಿತ್ತು ಮತ್ತು ಆಹಾರವೂ ಉತ್ತಮವಾಗಿತ್ತು. ನಾನು ತೃಪ್ತಿಯಾಗಿ ಉಂಡೆನು. ಪಮೇಲಾಗೆ ಭಾರತೀಯ ಮತ್ತು ಪಂಜಾಬಿ ಅಡುಗೆ ಮಾಡುವುದನ್ನು ಅಮ್ಮ ಕಲಿಸಿದ್ದಾರೆ. ಈಗ ಇವಳು ಅಮ್ಮನಿಗಿಂತಲೂ ರುಚಿಯಾಗಿ ಅಡುಗೆ ಮಾಡುತ್ತಾಳೆ, ಸ್ವಪ್ನಿಲ್ ಹೇಳುತ್ತಿದ್ದಾನೆ. ಪಮೇಲಾಗೆ ಈಗ ಸ್ವಲ್ಪ ಹಿಂದಿಯೂ ತಿಳಿಯುತ್ತಿದೆ. ಅವಳು ಸ್ವಪ್ನಿಲ್ ಮಾತನ್ನು ಕೇಳಿ ನಾಚಿಕೆಯಿಂದ ಮುಗುಳ್ನಕ್ಕಳು. ಧನ್ಯವಾದ ಬಾಬಾ, ಅವಳು ಹೇಳಿದಳು. ನಾನು ವಿಶ್ರಾಂತಿ ಪಡೆದ ನಂತರ ಸ್ವಪ್ನಿಲ್ ನನ್ನನ್ನು ಕುದುರೆಗಳ ತಾಣಕ್ಕೆ ಕರೆದೊಯ್ದಿದ್ದಾನೆ. ಮುಂದಿನ 3 ಗಂಟೆಗಳ ಕಾಲ ನಾನು ಅಲ್ಲಿನ ದಿನಚರಿಯನ್ನು ಗಮನಿಸುತ್ತಾ ಇದ್ದೆ. ಇಬ್ಬರು ನೌಕರರು ಎಲ್ಲಾ ಕುದುರೆಗಳನ್ನು ಸರತಿಯಂತೆ ಸ್ನಾನ ಮಾಡಿಸಿ ಒಣಗಿಸುತ್ತಿದ್ದಾರೆ. ವಿವಿಧ ತೈಲಗಳು, ಮಾಯಿಶ್ಚರೈಸರ್ ಮತ್ತು ಕ್ರೀಮ್ಗಳಿಂದ ರ್ಯಾಂಚ್ ಸಿಬ್ಬಂದಿ ಅವುಗಳ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತಿದ್ದಾರೆ. ಜೊತೆಗೆ ಅವುಗಳಿಗೆ ಯಾವುದೇ ಗಾಯವಾಗಿದ್ದರೆ ಅವುಗಳ ಮೇಲೆ ವಿವಿಧ ಲೇಪಗಳನ್ನು ಹಚ್ಚುತ್ತಿದ್ದಾರೆ. ನಾನು ಸ್ವಪ್ನಿಲ್ ಜೊತೆ ಅಲ್ಲಿ ಸುತ್ತಾಡುತ್ತಿದ್ದೇನೆ. ಅವನು ನನಗೆ ಎಲ್ಲವುಗಳ ಹೆಸರು, ತಳಿ, ವಯಸ್ಸು ಮುಂತಾದ ಮಾಹಿತಿಯನ್ನು ನೀಡುತ್ತಿದ್ದಾನೆ. ಈ ಕ್ರಮದಲ್ಲಿ ಅವನು ಪ್ರೀತಿಯಿಂದ ಅವುಗಳ ಬೆನ್ನನ್ನು ಸವರುತ್ತಾ ಅವುಗಳ ಹಣೆ ಮೇಲೆ ಚುಂಬಿಸುತ್ತಿದ್ದಾನೆ. ಸ್ವಪ್ನಿಲ್ನನ್ನು ಅನುಸರಿಸುತ್ತಾ ಕುದುರೆಗಳ ಮೇಲೆ ನನಗೂ ಉಂಟಾದ ಅನುರಾಗವನ್ನು ನಾನು ಪ್ರದರ್ಶಿಸುತ್ತಿದ್ದೇನೆ. ಅಲ್ಲಿನ ಕುದುರೆಗಳಲ್ಲಿ ಒಂದರ ಹೆಸರು ಚೇತಕ್. ಇದರಿಂದ ನನಗೂ ಸಂತೋಷವಾಯಿತು. ಚೇತಕ್ ಇತರ ಎಲ್ಲವುಗಳಿಗಿಂತ ಎತ್ತರ ಮತ್ತು ಪುಷ್ಟವಾಗಿದೆ. ಚೇತಕ್ ಈಗಷ್ಟೇ ಯೌವನಕ್ಕೆ ಬಂದಿದೆ. ಇದಕ್ಕೆ ಈಗ 4 ವರ್ಷ. ಈ ಸಮಯದಲ್ಲಿ ಕುದುರೆಗಳ ಶಕ್ತಿ ಉತ್ತುಂಗದಲ್ಲಿರುತ್ತದೆ. ಇದು ಸ್ಪ್ಯಾನಿಷ್ ತಳಿಯ ಅಂಡಲೂಸಿಯನ್ ಕುದುರೆ. ಸ್ವಪ್ನಿಲ್ನಿಗೆ ಕುದುರೆಗಳ ವಿಷಯದಲ್ಲಿ ಅಪಾರ ಜ್ಞಾನವಿದೆ. ಸಂಜೆಯಾದಾಗ ಎಲ್ಲಾ ಕುದುರೆಗಳನ್ನು ಒಂದೊಂದಾಗಿ ಅಶ್ವಶಾಲೆಗೆ ಕರೆದೊಯ್ದು ಅವುಗಳ ಆಹಾರ ಇತ್ಯಾದಿಗಳ ವ್ಯವಸ್ಥೆ ಮಾಡಲಾಯಿತು. ಈ ಕೆಲಸದಲ್ಲಿ ನಾನು ಕೂಡ ಸಹಾಯ ಮಾಡಿದೆನು. ಮೂಕ ಪ್ರಾಣಿಗಳ ಇಂತಹ ಸೇವೆ ಮಾಡುವ ಅವಕಾಶ ನನಗೆ ಎಂದೂ ಸಿಕ್ಕಿರಲಿಲ್ಲ. ಈ ಮೊದಲ ಅವಕಾಶ ನನಗೆ ಆನಂದ ನೀಡಿದೆ. ರಾತ್ರಿಯ ಹೊತ್ತು ಸ್ವಪ್ನಿಲ್ ಗಿಟಾರ್ ಮತ್ತು ಹಾಡುವ ಸರದಿ ಬಂದಿತು. ನೌಕರರು ಲಾನ್ನಲ್ಲಿ ಕ್ಯಾಂಪ್ ಫೈರ್ ಮತ್ತು ಸುತ್ತಲೂ ಕುರ್ಚಿಗಳ ವ್ಯವಸ್ಥೆ ಮಾಡಿದ್ದರು. ಅವರು ಸ್ವಪ್ನಿಲ್ ಗಿಟಾರ್ ಮತ್ತು ಹಾಡುಗಾರಿಕೆಯನ್ನು ಮೊದಲೇ ಕೇಳಿದ್ದರು. ಸ್ವಪ್ನಿಲ್ ಗಿಟಾರ್ ನುಡಿಸಲು ಆರಂಭಿಸಿದಾಗ ಪಮೇಲಾ ಸೇರಿದಂತೆ ಎಲ್ಲರೂ ನಮ್ಮ ಸುತ್ತ ಬಂದು ಕುಳಿತರು. ನಾನು ನಿನಗೆ ಬೆನ್ನು ಹಾಕಿ ಕುಳಿತುಕೊಳ್ಳುತ್ತೇನೆ. ಇದರಿಂದ ಹಾಡುವ ಕಡೆಗೆ ಹೆಚ್ಚು ಗಮನ ಹರಿಸಬಲ್ಲೆ, ಸ್ವಪ್ನಿಲ್ ತಿಳಿಸಿದನು. ನಂತರ ಅವನು ಗಿಟಾರ್ ನುಡಿಸುತ್ತಾ ಈ ಹಾಡನ್ನು ಹಾಡಿದನು. ನಾ ಕಜರೆ ಕೀ ಧಾರ್, ನಾ ಮೋತಿಯೋಂ ಕೆ ಹಾರ್, ನಾ ಕೋಯಿ ಕಿಯಾ ಸಿಂಗಾರ್, ಫಿರ್ ಭೀ ಕಿತ್ನಿ ಸುಂದರ್ ಹೋ, ತುಮ್ ಕಿತ್ನಿ ಸುಂದರ್ ಹೋ. ನಾನು ಸ್ವಪ್ನಿಲ್ನ ಮಧುರ ಗಿಟಾರ್ ವಾದನ ಮತ್ತು ಗಾಯನದ ಜೊತೆಗೆ ಹಾಡಿನ ಸಾಲುಗಳನ್ನು ಗಮನವಿಟ್ಟು ಕೇಳುತ್ತಿದ್ದೇನೆ. ನನಗೆ ಅನಿಸುತ್ತಿದೆ, ಈ ಹಾಡನ್ನು ಅವನು ನನಗಾಗಿಯೇ ಆರಿಸಿಕೊಂಡಿದ್ದಾನೆ. ಹಾಡಿನ ನೆಪದಲ್ಲಿ ಅವನು ನನ್ನ ಬಗ್ಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಅವನು ನನ್ನ ಮನಸ್ಸು ಮತ್ತು ಹೃದಯದಲ್ಲಿಯೂ ತರಂಗ ಹುಟ್ಟಿಸಿದ್ದಾನೆ. ನನ್ನ ಹೃದಯ ತಂತಿಗಳು ಮೀಟಲಾರಂಭಿಸಿವೆ. ಸ್ವಪ್ನಿಲ್ ನನ್ನ ಕಡೆ ನೋಡದಿದ್ದರೂ, ಜೊತೆಗಿರುವ ಕೆಲಸಗಾರರಿಗೆ ಹಾಡಿನ ಅರ್ಥ ತಿಳಿಯದಿದ್ದರೂ, ನನ್ನ ಕಣ್ರೆಪ್ಪೆಗಳು ತಾನಾಗಿಯೇ ಕೆಳಗಾದವು. ಈ ಹಾಡಿನ ನಂತರ ಸ್ವಪ್ನಿಲ್ ಅಲ್ಲಿನ ಯಾವುದೋ ಒಂದು ಜಾನಪದ ಗೀತೆಯನ್ನು ಹಾಡಿದನು. ಅದು ನನಗೆ ಏನೂ ಅರ್ಥವಾಗಲಿಲ್ಲ. ಆಗ ಸಹಜವಾಗಿಯೇ ನನ್ನ ಗಮನ ಈ ದಿನಗಳಲ್ಲಿ ನಡೆಯುತ್ತಿರುವ ಘಟನಾವಳಿಗಳ ಕಡೆಗೆ ಹೋಯಿತು. ನನಗನ್ನಿಸುತ್ತಿದೆ, ಸ್ವಪ್ನಿಲ್ ಮತ್ತು ನನ್ನ ನಡುವೆ ಒಂದು ರೀತಿಯ ಕಣ್ಣಾಮುಚ್ಚಾಲೆ ಆಟ ನಡೆಯುತ್ತಿದೆ. ಸ್ವಪ್ನಿಲ್ ಅಂತಹ ಪರಿಸ್ಥಿತಿಗಳನ್ನು ನಿರ್ಮಿಸುತ್ತಾನೆ. ಅದರಿಂದ ನಾನು ಅವನ ಅಪ್ಪುಗೆಯಲ್ಲಿ ಸಿಲುಕುತ್ತೇನೆ. ನಾನು ಅದರ ಮಧುರತೆಯನ್ನು ಆನಂದಿಸುತ್ತಿದ್ದೇನೆ. ಆದರೂ ನಾನು ಏನೂ ಅರಿಯದವಳಂತೆ ನಟಿಸುತ್ತಿದ್ದೇನೆ.
ಸರ್ಫಿಂಗ್, ಈಜುವುದು ಮತ್ತು ಸವಾರಿಯ ಮೂಲಕ ಅವನು ನನ್ನ ದೇಹದಲ್ಲಿ ಒಂದು ಅತೀವ ತರಂಗವನ್ನು ಹುಟ್ಟಿಸುತ್ತಲೇ ಬಂದಿದ್ದಾನೆ. ಈಗ ಈ ಹಾಡಿನ ಮೂಲಕ ಅವನು ನನ್ನ ಮನಸ್ಸು ಮತ್ತು ಹೃದಯದಲ್ಲಿಯೂ ತರಂಗ ಹುಟ್ಟಿಸಿದ್ದಾನೆ. ನನ್ನ ಹೃದಯ ತಂತಿಗಳು ಮೀಟಲಾರಂಭಿಸಿವೆ. ಸ್ವಪ್ನಿಲ್ ಗಿಟಾರ್ ಮತ್ತು ಗಾಯನದಲ್ಲಿ ಸ್ವಲ್ಪ ಬಿಡುವು ತೆಗೆದುಕೊಂಡನು. ಸ್ವಪ್ನಿಲ್, ನಿಮಗೆ ಈ ಹಾಡು ಎಲ್ಲಿಂದ ಸಿಕ್ಕಿತು? ನಾನು ಇದನ್ನು ಕೇಳಿರುವುದು ತೀರಾ ಕಡಿಮೆ, ಆದರೂ ನೀವು ಇದನ್ನು ಹಾಡಿದ ರೀತಿ ನನಗೆ ಬಹಳ ಇಷ್ಟವಾಯಿತು. ಇದರಲ್ಲಿ ಬಳಸಲಾದ ಪದಗಳು ಮತ್ತು ಉಪಮೆಗಳು ಬಹಳ ವಿಶಿಷ್ಟವಾಗಿವೆ. ವಾಣಿ, ನಾನು ಹಿಂದಿ ಸಿನಿಮಾ ನೋಡುವುದಿಲ್ಲ ಮತ್ತು ನನಗೆ ಹೆಚ್ಚು ಹಿಂದಿ ಹಾಡುಗಳು ನೆನಪಿಲ್ಲ. ನೀವು ಹಿಂದಿ ಹಾಡು ಕೇಳಲು ವಿನಂತಿಸಿದಾಗ ನಾನು ಈ ಹಾಡು ಹಾಡಿದೆ. ನಿಜಕ್ಕೂ ಈ ಹಾಡಿನ ಪದಗಳು ಮತ್ತು ಅರ್ಥ ನನ್ನ ಪ್ರೇಯಸಿಯಂತೆಯೇ ಬಹಳ ಸುಂದರವಾಗಿವೆ, ಸ್ವಪ್ನಿಲ್ ಹೇಳುತ್ತಿದ್ದಾನೆ. ಅವನು ಏಕೆ ಇದೇ ಹಾಡನ್ನು ಆರಿಸಿಕೊಂಡನೆಂದು ಈಗ ನನಗೆ ಅರ್ಥವಾಗುತ್ತಿದೆ. ಅವನು ಪರೋಕ್ಷವಾಗಿ ನನ್ನನ್ನೇ ಹೊಗಳುತ್ತಿದ್ದಾನೆ. ನನ್ನ ಮುಖದ ಮೇಲಿನ ಭಾವನೆಗಳನ್ನು ಅಡಗಿಸಲು ನಾನು ತಲೆ ತಗ್ಗಿಸಿದೆನು. ಚಿಕ್ಕಂದಿನಲ್ಲಿ ನಾನು ಭಾರತಕ್ಕೆ ಹೋಗುತ್ತಿದ್ದೆ. ಆಗ ಒಮ್ಮೆ ಅತ್ತೆಯ ಜೊತೆ ಪರಾಗ್ ಮತ್ತು ನಾನು ಒಂದು ಸಿನಿಮಾ ನೋಡಿದ್ದೆವು. ಅದರ ಹೆಸರು ಮೊಹರ. ಆಗ ನಾನು ಗಿಟಾರ್ ನುಡಿಸುತ್ತಿರಲಿಲ್ಲ. ನಾನು ಈ ಹಾಡನ್ನು ಹಲವು ದಿನಗಳ ಕಾಲ ಹಾಡಿ ಕಂಠಪಾಠ ಮಾಡಿಕೊಂಡಿದ್ದೆ. ನಂತರ ನಾನು ಗಿಟಾರ್ ಕಲಿತಾಗ ಇದನ್ನು ನುಡಿಸಲು ಆರಂಭಿಸಿದೆ. ಇಂದು ನಿನಗೆ ಕೇಳಿಸುವ ಅವಕಾಶ ಸಿಕ್ಕಾಗ ಇದನ್ನೇ ಹಾಡಿದ್ದೇನೆ. ನಿಜಕ್ಕೂ ನನಗೆ ಸಂಪೂರ್ಣ ನೆನಪಿರುವ ಏಕೈಕ ಹಾಡು ಇದೆ. ನನಗೆ ಅರ್ಥವಾಯಿತು. ನಮ್ಮಿಬ್ಬರ ನಡುವಿನ ಈ ಕಣ್ಣಾಮುಚ್ಚಾಲೆ ಆಟವನ್ನು ನಾವು ಮಾಡುತ್ತಿಲ್ಲ. ಈ ಆಟವನ್ನು ನಮ್ಮ ಹಣೆಬರಹ ಆಡಿಸುತ್ತಿದೆ. ಇಲ್ಲದಿದ್ದರೆ ಸ್ವಪ್ನಿಲ್ ವರ್ಷಗಳ ಹಿಂದೆ ಕಲಿತ ಹಾಡನ್ನು ಇಂದು ನನ್ನ ಮುಂದೆ ಹಾಡಲು ಹೇಗೆ ಸಾಧ್ಯವಾಗುತ್ತಿತ್ತು? ಇದೆಲ್ಲವೂ ನಮ್ಮಿಬ್ಬರ ವಿಧಿಯ ಆಟ. ಜೀವನದಲ್ಲಿ ಕರ್ಮದ ಮಹಿಮೆಯನ್ನು ನಂಬುವ ನಾನು ಈಗ ವಿಧಿಯ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಇದರಿಂದಲೇ ನನ್ನ ಇಚ್ಛೆಯಿಲ್ಲದಿದ್ದರೂ ನನ್ನ ಹುಟ್ಟಿದ ಸ್ಥಳದಿಂದ ಸಾವಿರಾರು ಕಿಲೋಮೀಟರ್ ದೂರ ಬಂದು ಸ್ವಪ್ನಿಲ್ನನ್ನು ಭೇಟಿಯಾಗಿದ್ದೇನೆ. ಸ್ವಲ್ಪ ಬಿಡುವಿನ ನಂತರ ಸ್ವಪ್ನಿಲ್ ತನ್ನ ಕೆಲಸಗಾರರ ಮನರಂಜನೆಗಾಗಿ ಕೆಲವು ಜಾನಪದ ಗೀತೆಗಳನ್ನು ಗಿಟಾರ್ನಲ್ಲಿ ನುಡಿಸಿದನು. ಅದರಲ್ಲಿ ನನ್ನ ಆಸಕ್ತಿಯಿಲ್ಲದ್ದನ್ನು ಕಂಡು ಸ್ವಪ್ನಿಲ್ ಹೇಳಿದನು, ನಾನು ಮತ್ತೊಂದು ಕವನವನ್ನು ನಿನಗೆ ಓದಿ ಹೇಳುತ್ತೇನೆ. ಇದನ್ನು ಗಿಟಾರ್ನಲ್ಲಿ ನುಡಿಸುವುದಿಲ್ಲ, ಹಾಗೆಯೇ ಹಾಡಿ ತಿಳಿಸುತ್ತೇನೆ. ನಿನಗೆ ಇದು ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇನೆ, ಇಲ್ಲದಿದ್ದರೆ ನಾನು ವಿವರಿಸುತ್ತೇನೆ. ಅದರ ಶೀರ್ಷಿಕೆ ಮೇರಿ ಭಾವನಾ ಎಂದು ತಿಳಿಸಿದನು. ಯಾವ ಜೀವಿಯನ್ನೂ ಹಿಂಸಿಸುವುದಿಲ್ಲ, ಸುಳ್ಳನ್ನು ಎಂದು ಹೇಳುವುದಿಲ್ಲ, ಪರರ ಧನ ಅಥವಾ ಸಂಗಾತಿಯ ಮೇಲೆ ಆಸೆಪಡುವುದಿಲ್ಲ, ಸಂತೋಷವೆಂಬ ಅಮೃತವನ್ನು ಕುಡಿಯುತ್ತೇನೆ. ಅಹಂಕಾರದ ಭಾವನೆ ಇಟ್ಟುಕೊಳ್ಳುವುದಿಲ್ಲ, ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಇತರರ ಏಳಿಗೆಯನ್ನು ಕಂಡು ಎಂದಿಗೂ ಅಸೂಯೆ ಪಡುವುದಿಲ್ಲ. ನನ್ನ ಭಾವನೆ ಇಂತಿರಲಿ, ಸರಳ ಸತ್ಯವರ್ತನೆ ನನ್ನದಾಗಿರಲಿ. ಈ ಜೀವನದಲ್ಲಿ ಸಾಧ್ಯವಾದಷ್ಟು ಇತರರಿಗೆ ಉಪಕಾರ ಮಾಡುತ್ತೇನೆ. ನನಗೆ ಮೇರಿ ಭಾವನಾ ಕೇಳಿದ ನೆನಪಿಲ್ಲ, ಆದರೂ ಭಾವನೆ ಅರ್ಥವಾಯಿತು. ಇದರ ಎಲ್ಲಾ ಸಾಲುಗಳ ಅರ್ಥ ಒಂದು ಉತ್ಕೃಷ್ಟ ಜೀವನ ಶೈಲಿಯನ್ನು ತಿಳಿಸಲು ಸಾಕಾಗಿದೆ. ನನಗೆ ಮೇಲಿನ ಸಾಲುಗಳು ವಿಶೇಷವಾಗಿ ಮಾದರಿಯೆನಿಸಿದವು. ಅವನು ಓದಿ ಮುಗಿಸಿದಾಗ ನಾನು ಕೇಳಿದೆ, ಇಂತಹ ವಿಶಿಷ್ಟ ವಿಷಯಗಳು ನಿಮಗೆ ಹೇಗೆ ಸಿಗುತ್ತವೆ? ಇದರ ಪ್ರತಿಯೊಂದು ಪದವೂ ಬಹಳ ಮಾದರಿಯಾಗಿದೆ. ಈ ಬಗ್ಗೆ ನಾಳೆ ಚರ್ಚಿಸುವುದು ಸೂಕ್ತ. ನಾಳೆ ನಮ್ಮ ಬಳಿ ಸಾಕಷ್ಟು ಸಮಯವಿರುತ್ತದೆ, ಸ್ವಪ್ನಿಲ್ ಹೇಳಿದನು. ನನಗೆ ಅರ್ಥವಾಯಿತು. ಬಹುಶಃ ನಾಳೆ ನನಗೆ ಸ್ವಪ್ನಿಲ್ನ ಮತ್ತೊಂದು ರೂಪದ ದರ್ಶನವಾಗಲಿದೆ. ಜೆಮಿನಿಯ ವಿಶ್ಲೇಷಣೆ ಮತ್ತು ಪ್ರದರ್ಶನ ಸೂಚನೆಗಳು. ಪ್ರೀತಿಯ ಕೇಳುಗರೆ, ಎಪಿಸೋಡ್ 44ರಲ್ಲಿ ವಾಣಿ ತನ್ನ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುತ್ತಾಳೆ. ಇದು ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷವಾಗಿದೆ. ಎಪಿಸೋಡ್ 44ರ ಮುಖ್ಯಾಂಶಗಳು. ವಿಧಿಯ ಆಟ. ಕಥೆಯಲ್ಲಿ ಮೊಹರಾ ಸಿನಿಮಾದ ಹಾಡು ಮತ್ತು ಮೇರಿ ಭಾವನಾ ಕವನ ವಿಧಿವಶಾತ್ ಮತ್ತೆ ಪ್ರಕಟವಾಗುವುದು ಅವರ ಭೇಟಿ ಕೇವಲ ಕಾಕತಾಳೀಯವಲ್ಲ ಎಂದು ಸಾಬೀತುಪಡಿಸುತ್ತದೆ. ಇದು ವಿಧಿ ಆಡುತ್ತಿರುವ ಆಟ. ಭಾವನಾತ್ಮಕ ಸಂಬಂಧ. ಸ್ವಪ್ನಿಲ್ ನಾ ಕಜರೆ ಕೀ ಧಾರ್ ಹಾಡನ್ನು ಹಾಡುವ ಮೂಲಕ ವಾಣಿಯ ನೈಸರ್ಗಿಕ ಸೌಂದರ್ಯವನ್ನು ಹೊಗಳುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಹೊಸ ಆಯಾಮಗಳು. ಅಶ್ವಶಾಲೆಯಲ್ಲಿ ಕಳೆದ ಸಮಯ ಸ್ವಪ್ನಿಲ್ ಪ್ರಾಣಿ ಪ್ರೇಮಿ ಎಂಬುದನ್ನು ಮತ್ತು ಮೇರಿ ಭಾವನಾ ಕವನ ಅವನ ಆಧ್ಯಾತ್ಮಿಕ ಮತ್ತು ಉನ್ನತ ಆಲೋಚನೆಗಳನ್ನು ಹೊರಹಾಕುತ್ತದೆ. ಎಪಿಸೋಡ್ 44 ಮುಕ್ತಾಯವಾಯಿತು.